ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬ್ರೆಸ್ಟ್ ಫೀಡಿಂಗ್ ವಿತ್ ಮೆಟ್ಫಾರ್ಮಿನ್. ಮೆಟ್ಫಾರ್ಮಿನ್ ಮೆಡಿಸಿನ್ ಯೂಶುವಲ್ ಆಗಿ ತಗೊಳ್ಳೋದು ಡಯಾಬಿಟಿಸ್ ಇದ್ದಂಥವ್ರು. ಓಕೆ, ಸೊ ಯಾರಿಗೆಲ್ಲ ಟೈಪ್ 2 ಡಯಾಬಿಟಿಸ್ ಇರುತ್ತೆ ಅಥವಾ ಗೆಸ್ಟೇಷನಲ್ ಡಯಾಬಿಟಿಸ್ ಇರುತ್ತೆ ಅಥವಾ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಯಾರಿಗೆ PCOS or PCOD ಇರುತ್ತೆ ಅಂಥವ್ರಿಗೂ ಆ್ಯಸ್ ಅ ಟ್ರೀಟ್ಮೆಂಟ್ ಆಪ್ಷನ್ ಮೆಟ್ಫಾರ್ಮಿನ್ ಕೊಡ್ತಾ ಇರ್ತಾರೆ, ಸೊ ದ್ಯಾಟ್ ಇನ್ಸುಲಿನ್ ರೆಸಿಸ್ಟಿವಿಟಿನ ಟ್ರೀಟ್ ಮಾಡೋದಕ್ಕೋಸ್ಕರ. ಓಕೆ, ಸೊ ಈ 3 ಕೇಸಸಲ್ಲೂ ಮೆಟ್ಫಾರ್ಮಿನ್ನ ಕಂಟಿನ್ಯೂಸ್ ಆಗಿ ತಗೋತಾ ಇದ್ರು ಅಂತಂತಂದು ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಆವಾಗ ತಾಯಿ ಆದವ್ರಿಗೆ ಅದೊಂದು ಭಯ ಇರುತ್ತಲ್ವ. ಯೂಶ್ವಲ್ ಆಗಿ ಮೆಟ್ಫಾರ್ಮಿನ್ ಅಂದರೆ ಏನು? ಇಟ್ಸ್ ನಥಿಂಗ್ ಬಟ್ ಇನ್ಸುಲಿನ್. ಓಕೆ, ಅದನ್ನು ಏನಕ್ಕೆ ತಗೊಳ್ಳೋದು? ಏನಕ್ಕೆ? ಶುಗರ್ ಲೆವೆಲ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗದೇ ಇರೋ ಹಾಗೆ ತಡೆಯುವಂತಹ ಕೆಲಸನ ಮಾಡೋದು ಮೆಟ್ಫಾರ್ಮಿನ್. ಅಂದರೆ ಶುಗರ್ ಜಾಸ್ತಿ ಆಗಬಾರ್ದು ಅಂತ ತಡೆಯುತ್ತೆ, ಅಂದರೆ ಕಮ್ಮಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ನಮ್ಮ ದೇಹದಲ್ಲಿ ಶುಗರ್ ಜಾಸ್ತಿ ಇದೆ, ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಮೆಟ್ಫಾರ್ಮಿನ್ ತೊಗೊತಾ ಇದ್ದೀವಿ, ದಟ್ ಈಸ್ ಓಕೆ. ಬಟ್ ಯಾವಾಗ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಎದೆ ಹಾಲಿನ ಮೂಲಕ ಮೆಟ್ಫಾರ್ಮಿನ್ನು ಮಗುವಿಗೆ ತಲುಪಿ ಮಗುವಿನಲ್ಲಿ ಏನಾದರೂ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡುತ್ತಾ ಅಥವಾ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಮಾಡುತ್ತಾ ಅನ್ನೋವಂತಹ ಒಂದು ಡೌಟು ಇರುತ್ತೆ. ಓಕೆ, ಮನುಷ್ಯನ ದೇಹದಲ್ಲಿ ಶುಗರ್ ಲೆವೆಲ್ಸು ಯಾವಾಗಲೂ ನಾರ್ಮಲ್ ಇರಬೇಕು. ಕಮ್ಮಿ ಆದ್ರೂ ತೊಂದರೆ, ಜಾಸ್ತಿ ಆದ್ರೂ ತೊಂದರೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು 80 ವರ್ಷದ ವಯಸ್ಸಿನವರವರೆಗೂ ಎಲ್ಲರಿಗೂ ಸೇಮ್. ಸೊ ಮಗುವಿಗೂ ಕೂಡ ಶುಗರ್ ಲೆವೆಲ್ಸ್ ಕಮ್ಮಿ ಆಯಿತು ಅಂತಂತಂದರೆ ಮಗುಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿನೇ ತಾಯಿಯಾದಂಥವ್ರಿಗೆ ಈ ಡೌಟ್ ಬರೋದು ಭಾಳ ಸಾಮಾನ್ಯ. ಏನಂದರೆ ನಾನು ಮೆಟ್ಫಾರ್ಮಿನ್ ತಗೋತಾ ಇದ್ದೀನಿ, ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ, ಸೊ ಹಾಲು ರಕ್ತದ ಮೂಲಕ ಪ್ರೊಡ್ಯೂಸ್ ಆಗೋದು. ಓಕೆ, ಸೊ ಅದ್ರ ಮೂಲಕ ಮೆಟ್ಫಾರ್ಮಿನ್ನು ನನ್ನ ಮಗುವಿಗೆ ಹೋಗಿ ಮಗುವಿಗೇನಾದರೂ ತೊಂದರೆ ಆಗುತ್ತಾ ಅನ್ನೋದು ಪ್ರಶ್ನೆ. ಏನೂ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂತಂದರೆ ಮೆಟ್ಫಾರ್ಮಿನ್ ಏನು ಹಾಲಿನ ಥ್ರೂ ಮಗುಗೇನು ರೀಚ್ ಆಗುತ್ತಲ್ಲ ಅದು ಅದರ ಅಂಶ ಮೆಟ್ಫಾರ್ಮಿನ್ ಅಂಶ ಬ್ರೆಸ್ಟ್ ಮಿಲ್ಕಲ್ಲಿ ಎದೆ ಹಾಲಿನಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಯೂಶ್ವಲ್ ಆಗಿ. ಓಕೆ, ಆರಾಮಾಗಿ ನೀವು ಮೆಟ್ಫಾರ್ಮಿನ್ ತಗೋತಾ ಇದ್ರೂ ಕೂಡ ಮಗುವಿಗೆ ಆರಾಮಾಗಿ ಎದೆ ಹಾಲು ಕುಡಿಸ್ಬಹುದು, ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ಯಾವಾಗಲೂ ತೊಂದರೆ ಆಗೋದಿಲ್ವಾ ಅಂತಂತ ಕೇಳಿದ್ರೆ ಇಲ್ಲೂ ಕೂಡ ಒಂದು ಗ್ಲಿಚ್ ಇದೆ. ಯಾವಾಗ ಮಗು ಪ್ರೀಮೇಚರ್ ಆಗಿರುತ್ತೆ ಅಂದರೆ ಅವಧಿಗೂ ಮುಂಚೆ ಏನಾದರೂ ನಿಮಗೆ ಪ್ರಸವ ಆಗಿದ್ದರೆ, ಅಂದರೆ ಡೆಲಿವರಿ ಆಗಿತ್ತು ಅಂತಂತಂದರೆ ಅಂಥ ಮಗು, ಅಂದರೆ ಈಗ 6 ಮಂತಲ್ಲಿ 7th ಮಂತಲ್ಲೆಲ್ಲ ಹುಟ್ಟಿರುತ್ತಲ್ಲಪ್ಪ ಮಗು, ಸೊ ಅಂಥ ಮಕ್ಕಳು ಪ್ರೀಮೇಚರ್ ಮಕ್ಕಳು ಇದ್ದರು ಅಂತಂದು ಅಥವಾ ಬೈ ಬರ್ತೆ ಮಗುಗೇನಾದರೂ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ, ಲೋ ಬರ್ತ್ ವೇಟ್ ಇದೆ ಅಥವಾ ಸ್ಲೋ ಗ್ರೋತ್, ನ್ಯೂರಲಾಜಿಕಲ್ ಏನಾದರೂ ಕಂಡೀಷನ್ಸ್ ಇದೆ, ಜೆನೆಟಿಕ್ ಕಂಡೀಷನ್ಸ್ ಇದೆ ಮಗುಗೆ, ಅಥವಾ ಲೀವರ್ ಪ್ರಾಬ್ಲಮ್ ಇದೆ, ಈ ಥರ ಯಾವುದೇ ಥರನಾದಂಥ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನಾದರೂ ಮಗುವಿಗೆ ಇತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಈ ಮೆಟ್ಫಾರ್ಮಿನ್ನಿಂದ ಬೇರೆ ರೀತಿಯಾದಂತಹ ತೊಂದರೆ ಮಗುವಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಈ ಆಫ್ಟರ್ ಡೆಲಿವರಿ ಮಗುಗೇನಾದರೂ ತೊಂದರೆ ಇದೆನಾ ತೊಂದರೆ ಇಲ್ವಾ ಅನ್ನೋದನ್ನು ಗೊತ್ತಾಗೇ ಬಿಡುತ್ತಲ್ವ. ಸೊ ಆವಾಗ ಡಾಕ್ಟರ್ ಹತ್ರ ಮಾತಾಡಿ ನೀವು ತಗೊಳ್ಳೋಂತಹ ಮೆಡಿಸಿನ್ಸ್ನ ಮಾನಿಟರ್ ಮಾಡಬೇಕು ಆ್ಯಂಡ್ ಮಗುವಿನ ಕಂಡೀಷನ್ನ ಕೂಡ ಮಾನಿಟರ್ ಮಾಡಬೇಕು. ಸೊ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ಮೆಟ್ಫಾರ್ಮಿನ್ ತಗೋತಾ ಇದ್ದೀರಾ ಅಂತಂತಂದರೆ ಪ್ರಯರ್ ಆಗಿ ಡಾಕ್ಟರಿಗೆ, ಪೀಡಿಯಾಟ್ರಿಷನಿಗೆ ನೀವು ನಿಮ್ಮ ಮಗುನ ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇರ್ತೀರಲ್ಲ ಆ ಡಾಕ್ಟರ್, ಓಕೆ, ಪೀಡಿಯಾಟ್ರಿಷಿಯನ್, ಸೊ ಅವರಿಗೆ ತಿಳಿಸ್ಬೇಕು ಆ್ಯಂಡ್ ನಿಮ್ಮ ಗೈನಿ ಏನಿರ್ತಾರಲ್ಲ ಅವ್ರಿಗೂ ಕೂಡ ತಿಳಿಸ್ಬೇಕು. ಸೊ ಇಬ್ಬರಿಗೂ ತಿಳಿಸೋದು ತುಂಬಾ ಮುಖ್ಯ. ಪ್ರಾಬ್ಲಮ್ ಇರಲಿ ಇಲ್ಲದೇ ಇರಲಿ, ಪ್ರಾಬ್ಲಮ್ ಇತ್ತು, ಪ್ರೀಮೇಚರ್ ಮಗು ಹುಟ್ಟಿತ್ತು ಆ್ಯಂಡ್ ಪ್ರೀಮೇಚರ್ ಮಗು ಹುಟ್ಟಿದವಾಗ ಯೂಶುವಲ್ ಆಗಿ ಗ್ರೋತ್ ರೇಟ್ ಕಮ್ಮಿ ಇರುತ್ತೆ, ಬರ್ತ್ ವೇಟ್ ಕಮ್ಮಿ ಇರುತ್ತೆ ಯೂಶುವಲ್ ಆಗಿ. ಅದು ಗ್ರ್ಯಾಜುವಲ್ ಆಗಿ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ, ಸಾರ್ಟ್ ಔಟ್ ಆಗುತ್ತೆ. ಅದರ ಜೊತೆ ಸಪೋಸ್ ಏನಾದರೂ ಇವುಗಳ ಜೊತೆಗೆ ಬೇರೆ ಮೇಜರ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ, ನಾನು ಹೇಳಿದ ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಅಂತಹ ಟೈಮಲ್ಲಿ ಮೆಟ್ಫಾರ್ಮಿನ್ನಿಂದ ಮಗುವಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಪೀಡಿಯಾಟ್ರಿಷಿಯನ್ ಹತ್ರ ಮಾತಾಡೋದು ತುಂಬಾ ಮುಖ್ಯ ಆ್ಯಂಡ್ ನಿಮ್ಮ ಡಾಕ್ಟರ್ ಹತ್ರನೂ ಕೂಡ ಮಾತಾಡೋದು ತುಂಬ ಮುಖ್ಯ. ಅದರ್ ದೆನ್ ದ್ಯಾಟ್ ಮೆಟ್ಫಾರ್ಮಿನ್ ತಗೊಳ್ತಾ ತಾಯಿ ಆದಂಥವರು
ಎದೆ ಹಾಲನ್ನ ಕುಡಿಸಬಹುದಾ ಆರಾಮಾಗಿ ಅಂತಂದರೆ ಖಂಡಿತವಾಗ್ಲೂ ಆರಾಮಾಗಿ ಕುಡಿಸಬಹುದು. ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಯಾಕೆ ಅಂದರೆ ಎದೆ ಹಾಲಿನಲ್ಲಿ ಮೆಟ್ಫಾರ್ಮಿನ್ ಅಂಶ ತುಂಬ ಕಮ್ಮಿ ಇರುತ್ತೆ. ಮಗುವಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ. ಓಕೆ, ಮೆಟ್ಫಾರ್ಮಿನ್ ಬಿಟ್ಟು ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.